ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ನಾನಿವತ್ತಿದ್ದೀನಿ ನಮ್ಮ ಕಲಬುರಗಿ ರೈಲ್ವೆ ನಿಲ್ದಾಣದಲ್ಲಿ, ಕಲಬುರಗಿ ಜಂಕ್ಷನ್. ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ದೀರಾ, ನಾನು ಚಿತ್ರದುರ್ಗದಿಂದ ಕಲಬುರಗಿವರೆಗೂ ವಾರಣಾಸಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸಲ್ಲಿ ಬಂದಿದ್ದೀನಿ. ಸೊ ನನಗಿಲ್ಲಿ 1 ಅವರ್ ಟೈಮ್ ಇತ್ತು. ನೆಕ್ಸ್ಟ್ ಟ್ರೈನ್ಗೆ ನಾನು ಹೋಗ್ತಿರೋ ಟ್ರೈನು ಹೈದರಾಬಾದಿಂದ ಬರೆದಿದೆ, ವಿಜಯಪುರಕ್ಕೆ ಹೋಗುತ್ತೆ. ಈಗ ನಾನು ಕಲಬುರಗಿ ಜಂಕ್ಷನ್ ಒಳಗಡೆ ಬಂದಿದ್ದೀನಿ. ನಮ್ಮ ಕರ್ನಾಟಕ ಎಕ್ಸ್ಪ್ರೆಸ್ಸು ಡಿಪಾರ್ಚರ್ ಆಗ್ತಿದೆ ನೋಡಿ, ಪ್ಲ್ಯಾಟ್ಫಾರ್ಮ್ ನಂಬರ್ 2 ಇಂದ. ಈ ಕಡೆ ಪ್ಲ್ಯಾಟ್ಫಾರ್ಮ್ ನಂಬರ್ 4ಗೆ ಯಾವುದೋ ಗೂಡ್ಸ್ ಬಂದಿದೆ. ಕರ್ನಾಟಕ ಎಕ್ಸ್ಪ್ರೆಸ್ ಬೆಂಗಳೂರು ಕಡೆ ಹೊರಟಿದೆ. ಇದು ಕರ್ನಾಟಕ ಎಕ್ಸ್ಪ್ರೆಸ್ ರೈಲು ಏನಿದೆ, ಇದು ನಮ್ಮ ರಾಷ್ಟ್ರದ ರಾಜಧಾನಿ ನವದೆಹಲಿಯಿಂದ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರವರೆಗೂ ಟ್ರೈನ್ ಇದೆ. ಈಗ ನವದೆಹಲಿಯಿಂದ ನಮ್ಮ ಬೆಂಗಳೂರಿಗೆ ಹೋಗ್ತಿದೆ. ಕಲಬುರಗಿ ಜಂಕ್ಷನಿಂದ ಹೊರಟಿದೆ ಬೆಂಗಳೂರು ಕಡೆಗೆ. ಮುಂದೊಂದು ದಿನ, ಬರುವ ದಿನಗಳಲ್ಲಿ ಈ ರೈಲಿನ ಒಂದು ಚಿತ್ರಣ ಮಾಡೋಣ. ಅದು ಆದಷ್ಟು ಬೇಗ ಮಾಡೋಣ. ಇದಾದರೂ ಆಗಿರ್ಬೋದು, ಕರ್ನಾಟಕ ಸಂಪರ್ಕ ಕ್ರಾಂತಿ ಆಗಿರ್ಬೋದು, ಇಲ್ಲ ರಾಜಧಾನಿ ಎಕ್ಸ್ಪ್ರೆಸ್ ಆಗಿರ್ಬೋದು. ಈ 3 ರೈಲಿನಲ್ಲಿ ಯಾವುದಾದ್ರೂ ಒಂದರಲ್ಲಿ ನಮ್ಮ ಬೆಂಗಳೂರಿನಿಂದ ರಾಷ್ಟ್ರದ ರಾಜಧಾನಿವರೆಗೂ ಮಾಡುವ ಉದ್ದೇಶ ಇದೆ. ನೋಡೋಣ. ಕಲಬುರಗಿ ಜಂಕ್ಷನಲ್ಲಿ ಒಟ್ಟು 4 ಪ್ಲ್ಯಾಟ್ಫಾರಮ್ ಇದೆ. ಸೊ ನೀವು ಆ ಕಡೆ ಏನು ನೋಡ್ತಿದ್ದೀರಾ, ಅದು ಪ್ಲ್ಯಾಟ್ಫಾರ್ಮ್ ನಂಬರ್ 1. ಇದೇನು ನೋಡ್ತಿದ್ದೀರಾ 2. ಈ ಕಡೆ ಇರೋದು 3. ಆ ಕಡೆ ಇರೋದು ಗೂಡ್ಸ್ ಇರೋದು 4. ಪ್ಲ್ಯಾಟ್ಫಾರಮ್ ನಂಬರ್ 2ಕ್ಕೆ ವಿಜಯಪುರದಿಂದ ಹೈದರಾಬಾದ್ಗೆ ಹೋಗೋ ಎಕ್ಸ್ಪ್ರೆಸ್ ರೈಲ್ ಬರ್ತಿದೆ. ಗಾಡಿ ಸಂಖ್ಯೆ ಬಂದುಬಿಟ್ಟು 17-029. ಇದು ಬೆಳಿಗ್ಗೆ ಹೋಗಿ ಹೈದರಾಬಾದ್ ಡೆಕ್ಕನ್ ನಾಂಪಲ್ಲಿಗೆ ಹೋಗುತ್ತೆ ವಿಜಯಪುರದಿಂದ. ಈಗ ನಾನು ಇದೇ ಸ್ಪೇರ್ ಗಾಡಿಯಲ್ಲಿ ವಿಜಯಪುರದವರೆಗೂ ಹೋಗ್ತಿದ್ದೀನಿ, ಹೈದರಾಬಾದಿಂದ ವಿಜಯಪುರಕ್ಕೆ ಹೋಗೋ ಎಕ್ಸ್ಪ್ರೆಸ್ಸಲ್ಲಿ. ಸಮಯ ಸುಮಾರು 1 ಗಂಟೆ 40 ನಿಮಿಷ ಆಗಿದೆ. ಈಗ ನಮ್ಮ ರೈಲು ಬರ್ತಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ, ಕಲಬುರಗಿ ಜಂಕ್ಷನ್ಗೆ. ಹೈದರಾಬಾದಿಂದ ವಿಜಯಪುರಕ್ಕೆ ಹೋಗೋ ಎಕ್ಸ್ಪ್ರೆಸ್ ರೈಲು. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 1 ಗಂಟೆ 42 ನಿಮಿಷಕ್ಕೆ. ಬಟ್ 2 ನಿಮಿಷ ಬಿಫೋರೇ ಬಂದಿದೆ. ಹೈದರಾಬಾದಿಂದ ಬರ್ತಿರೋ ಟ್ರೈನ್ ಇದು ವಿಜಯಪುರಕ್ಕೆ ಹೋಗುತ್ತೆ. ವಿಜಯಪುರಕ್ಕೆ ಹೋಗ್ಬಿಟ್ಟು ವಿಜಯಪುರದಿಂದ ರಾಯಚೂರು ಎಕ್ಸ್ಪ್ರೆಸ್ ಆಗಿ, ವಿಜಯಪುರ ರಾಯಚೂರು ಎಕ್ಸ್ಪ್ರೆಸ್ ಆಗಿ ರಾಯಚೂರಿಗೆ ಹೋಗಿ, ರಾಯಚೂರಿಂದ ಮತ್ತೆ ವಿಜಯಪುರಕ್ಕೆ ಬಂದು ವಿಜಯಪುರದಿಂದ ಹೈದರಾಬಾದ್ ಎಕ್ಸ್ಪ್ರೆಸ್ ಆಗಿ ಮತ್ತೆ ಬರುತ್ತೆ. 1 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಹೊರಟಿದೆ ಕಲಬುರಗಿ ಜಂಕ್ಷನಿಂದ. ಇಲ್ಲಿಂದ ನಾನು ಫಸ್ಟ್ ಟೈಮ್ ಮಾಡ್ತಿರೋ ರೂಟು, ಮೊದಲನೇ ಬಾರಿ ಮಾಡ್ತಿರೋದು. ಕಲಬುರಗಿಯಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ನಮ್ಮದು ಗಾಣಗಾಪುರ ರೋಡು. ಹಿಂದ್ಗಡೆನೇ ಚೆನ್ನೈ ಸೆಂಟ್ರಲ್, ಅಂದರೆ ಚೆನ್ನೈಯಿಂದ ಮುಂಬೈಗೆ ಹೋಗೋ ಸೂಪರ್ ಫಾಸ್ಟ್ ಟ್ರೈನ್ ಹಿಂದೆನೇ ಇದೆ. ಕಲಬುರಗಿ ಜಂಕ್ಷನ್ ಔಟರಲ್ಲಿದೆ ಅದು. ಸೊ ನಮ್ಮದು ಡಿಪಾರ್ಚರ್ ಆಗಿದ ತಕ್ಷಣ ಅದು ಬರುತ್ತೆ. ನೋಡೋಣ ಅದು ಎಲ್ಲಿ ನಮ್ಮನ್ನು ಓವರ್ಟೇಕ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಇನ್ನೊಂದು ಏನಪ್ಪ ಅಂದರೆ, ನನ್ನ ಚಾನಲ್ಲು 5,000 ಸಬ್ಸ್ಕ್ರೈಬರ್ಸ್ಗೆ ಇನ್ನು ಕೇವಲ 400 ಚಿಲ್ಲರೆ ಬೇಕು. ಸೊ 5,000 ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣ ಒಂದು ಕಂಟೆಸ್ಟ್ ಮಾಡೋಣ ಅಂತಿದ್ದೀನಿ. ಸೊ ಗೀವ್ ಅವೇ ಅಲ್ಲ, ಕಂಟೆಸ್ಟ್ ಅಷ್ಟೇ. ಸೊ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಕಂಡೀಷನ್ಸ್ ಇದೆ. ಒಂದು, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡ್ತಿರ್ಬೇಕು, ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಬೇಕು. ನಾನು ಹಾಕೋ ಪ್ರತಿಯೊಂದು ವೀಡಿಯೋಗೂ ಕಾಮೆಂಟ್ ಮಾಡಿರೋರು ಮಾತ್ರ ಸೆಲೆಕ್ಟ್ ಮಾಡ್ತೀನಿ.
ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನು ಹಾಗೂ ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಅಕೌಂಟ್ನ ಫಾಲೋ ಮಾಡಿ. ಅದರಲ್ಲಿ ನಿಮಗೆ ಶಾರ್ಟ್ಸ್ ಆಗಲಿ, ರೀಲ್ಸ್ ಆಗಲಿ, ಅಪ್ಡೇಟ್ಸ್ ಆಗಲಿ ಕೊಡ್ತಾನೆ ಇರ್ತೀನಿ. ಹಾಗೆ ಕಂಟೆಸ್ಟ್ ಬಗ್ಗೆ ಅದರಲ್ಲೇ ಮಾಹಿತಿ ಕೊಡ್ತೀನಿ. ಯೂಟ್ಯೂಬಲ್ಲಿ ಕೊಡೋಕ್ಕೆ ಹೋಗಲ್ಲ. ಕೊಟ್ಟರೆ 5,000 ಸಬ್ಸ್ಕ್ರೈಬರ್ಸ್ ಆದಮೇಲೆ ಯಾವುದೋ ಒಂದು ವೀಡಿಯೋದಲ್ಲಿ ಕೊಟ್ಟಿರ್ತೀನಿ ಆ ಕಂಟೆಸ್ಟ್ ಬಗ್ಗೆ. ಸೊ ನೀವು ಪ್ರತಿಯೊಂದು ವೀಡಿಯೋದಾಗ ಯಾರು ಕಾಮೆಂಟ್ ಆಗ್ತಿದ್ದೀರೋ ಅವ್ರನ್ನ ಸೆಲೆಕ್ಟ್ ಮಾಡ್ತೀನಿ, ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡೋರನ್ನ. ಜೊತೆಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿರಬೇಕು. ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿರ್ಬೇಕು ನನ್ನ ಅಕೌಂಟ್ನ. ಸೊ ಅಂಥವ್ರನ್ನ ಮಾತ್ರ ಸೆಲೆಕ್ಟ್ ಮಾಡ್ತಿದ್ದೀನಿ. ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಗಾಣಗಾಪುರ ರೋಡ್ ರೈಲು ನಿಲ್ದಾಣಕ್ಕೆ ಬಂದಿದೆ. ಗಾಣಗಾಪುರ ರೈಲು ನಿಲ್ದಾಣ, ಗಾಣಗಾಪುರ ರೋಡ್. ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಗಾಣಗಾಪುರ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಮುಂದೊಂದು ದಿವಸ ಹಗಲೊತ್ತಲ್ಲಿ ಈ ರೂಟಲ್ಲಿ ಕವರ್ ಮಾಡ್ಬೇಕಂತಿದ್ದೀನಿ. ಗಾಣಗಾಪುರದಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೊಂದು ಓವರ್ಟೇಕ್ ಆಗ ಟ್ರೈನ್ಸು ಇದ್ದಾವೆ, ಕ್ರಾಸಿಂಗ್ ಆಗ ಟ್ರೈನ್ಸು ಇದ್ದಾವೆ. ನೋಡೋಣ ಎಲ್ಲೆಲ್ಲಿ ಏನೇನಾಗುತ್ತಂತ. ಇನ್ನೂ ಸಿಗ್ನಲ್ ಕೊಟ್ಟಿಲ್ಲ. ಸಿಗ್ನಲ್ ಆಯಿತು, ಬನ್ನಿ ಹೊರಗಡೆ ಹೋಗೋಣ. ಗಾಣಗಾಪುರ ಆದಮೇಲೆ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ದೂಧನಿ. ಸೊ ದೂಧನಿ ಬಂದುಬಿಟ್ಟು ಮಹಾರಾಷ್ಟ್ರದಲ್ಲಿ ಬರುತ್ತೆ. ಈ ರೈಲ್ ಪ್ರಕಾರ, ನಮ್ಮ ರೈಲ್ ಪ್ರಕಾರ ಗಾಣಗಾಪುರ ರೋಡ್ ರೈಲು ನಿಲ್ದಾಣ ಕರ್ನಾಟಕದ ಕೊನೆಯ ರೈಲು ನಿಲ್ದಾಣ ಅಂತ ಅನಿಸುತ್ತೆ. ಯಾರಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಇದೇನಾ ಇಲ್ಲ ಇದು ಬಿಟ್ಟು ಮುಂದಕ್ಕೆ ಇನ್ನೊಂದು ಯಾವ್ದಾದ್ರು ರೈಲ್ವೆ ಸ್ಟೇಷನ್ ಕೊನೆಯದು ಯಾವ್ದಾದ್ರು ಇದೆಯಾ ಅಂತ ಹೇಳ್ಬಿಟ್ಟು. ಸಮಯ ಬಂದುಬಿಟ್ಟು 2 ಗಂಟೆ 15 ನಿಮಿಷ ಆಗಿದೆ. ಸೊಲ್ಲಾಪುರದಿಂದ ವಾಡಿಗೆ ಹೋಗೋ ಮೆಮು ಟ್ರೈನು ಕ್ರಾಸಿಂಗ್ ಆಗ್ತಿದೆ ಗಾಣಗಾಪುರ ರೋಡ್ ಔಟರಲ್ಲಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ದೂಧನಿ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಉಚ್ಚಾರಣೆಯಲ್ಲಿ ಏನಾದರೂ ತಪ್ಪಿದ್ದರೆ ದಯವಿಟ್ಟು ಕ್ಷಮಿಸಿ. ದೂಧನಿ ಯಾಕಂದರೆ ಕೆಲವೊಂದು ಕಡೆ ಉಚ್ಚಾರಣೆ ತಪ್ಪಾಗಿರುತ್ತೆ. ಯಾಕಂದರೆ ನಮಗೇನು ಕಾಣಿಸುತ್ತೋ ಅದನ್ನು ಮಾತ್ರ ಓದಬಲ್ಲೆ. ಬಟ್ ನಾನು ಈ ಕಡೆ ಬಂದು ಅಡ್ಡಾಡಿಲ್ಲ, ಏನಿಲ್ಲ. ಇಲ್ಲಿ ಲೋಕಲಾಗಿ ಯಾವ ಥರ ಹೆಸರು ಕರೀತಾರಂತ ಗೊತ್ತಿಲ್ಲ. ದೂಧನಿ, ದುದ್ದನಿ, ಏನಾದರೂ ಉಚ್ಚಾರಣೆಯಲ್ಲಿ ನನ್ನ ಉಚ್ಚಾರಣೆಯಲ್ಲಿ ತಪ್ಪಿದರೆ ಕ್ಷಮಿಸಿ. ದೂಧನಿ ರೈಲ್ವೆ ಸ್ಟೇಷನಿಂದ ಹೊರಟಿದೆ ನಮ್ಮ ಟ್ರೈನು. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಅಕ್ಕಲ್ಕೋಟ್ ರೋಡು. ಫ್ರೆಂಡ್ಸು, ನಾನು ನಿಮಗೆ ಇನ್ನೊಂದು ವಿಷಯ ಹೇಳ್ಬೇಕಂತಿದ್ದೆ. ನಾನು ಚಿತ್ರದುರ್ಗ ಟು ಕಲಬುರಗಿ ಟ್ರೈನ್ ವಿಡಿಯೋ ಹಾಕಿದ್ದೀನಲ್ಲ ಲಾಸ್ಟ್ ವಿಡಿಯೋ. ಸೊ ಅದರಲ್ಲಿ ಒಂದೇ ಒಂದು ಬ್ಯಾಡ್ ಕಾಮೆಂಟ್ ಬಂದಿತ್ತು. ಸೊ ಅದು ನೋಡಿದೆ ನಾನು. ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ನಾನು. ಅಣ್ಣ, ನೀವು ಅಣ್ಣನ ತಮ್ಮನ ನನಗೆ ಗೊತ್ತಿಲ್ಲ. ಒಂದು ಹೇಳ್ತೀನಿ, ನಿಮ್ಮೂರು ನಿಮಗೆ ಹೆಚ್ಚಾದರೆ ನಮ್ಮೂರು ನಮಗೆ ಹೆಚ್ಚೋಣ, ಸರಿನಾ? ಯಾವ ಊರ ಬಗ್ಗೆನೂ ತಪ್ಪಾಗಿ ಮಾತಾಡ್ಬೇಡಿ, ಸರಿನಾ? ನಮ್ಮ ಚಿತ್ರದುರ್ಗ ಚಿಕ್ಕದೇ ಇರ್ಬೋದಣ್ಣ, ಸರಿನಾ ಅಣ್ಣ? ನೀವು ಕಾಮೆಂಟ್ ಮಾಡಿದ್ರಲ್ಲ ಆ 2 ಊರ ಹೆಸರು, ನಾನು ಹೆಸರು ತಗೊಳಲ್ಲ. ಯಾಕಂದರೆ ನಮ್ಗೆ ಇಡೀ ಕರ್ನಾಟಕ ಎಲ್ಲ ಒಂದೇ. ನಮಗೆ ಯಾವ ಊರು ದೊಡ್ಡದು ಯಾವ ಊರು ಚಿಕ್ಕದಂತ ನಮ್ಮ ಮನಸ್ಸಲ್ಲಿ ಆ ಥರ ಇಲ್ಲ. ದಯವಿಟ್ಟು ಇನ್ನೊಂದ್ಸರಿ ಆ ಥರ ಕಾಮೆಂಟ್ ಮಾಡಿಬಿಡಿ, ಹೇಳ್ತಿದ್ದೀನಿ. ನೀವು ಕಾಮೆಂಟ್ ಮಾಡೋಂಗಿದೆ ವಿತ್ ನಿಮ್ಮ ಫೋಟೋ, ನಿಮ್ಮ ಊರ ಹೆಸರು ಹಾಕ್ಬಿಟ್ಟು ಕಾಮೆಂಟ್ ಮಾಡಿ, ಆಮೇಲೆ ನಾನು ಉತ್ತರ ಕೊಡ್ತೀನಿ, ಸರಿನಾ ಅಣ್ಣ?
ಫ್ರೆಂಡ್ಸ್, ನಾನು ಹೇಳ್ತಿದ್ದೀನಿ, ನಾನು ಬ್ಯಾಡ್ ಕಾಮೆಂಟ್ಸ್ಗೆ ಯಾವತ್ತೂ ರಿಯಾಕ್ಟ್ ಆಗಲ್ಲ. ಬಟ್ ಅವರು ಊರಿನ ಬಗ್ಗೆ ಮಾತಾಡಿರೋದ್ರಿಂದ ರಿಯಾಕ್ಟ್ ಆಗಬೇಕಾಗಿ ಬಂತು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಅಕ್ಕಲಕೋಟೆ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಇಲ್ಲಿ 1 ನಿಮಿಷ ಹಾಲ್ಟ್ ಇರೋದು, ಬಟ್ ಲೇಟ್ ಆಗ್ತಾನೇ ಇದೆ ಟ್ರೈನಿಂದು. ಸೊ ಮುಂದೆ ವಾರಣಾಸಿ ಸೂಪರ್ ಫಾಸ್ಟ್ ಹೋಗಿದೆ. ಅದಾದಮೇಲೆ ಇನ್ನೊಂದು ಯಾವುದೋ ಟ್ರೈನ್ ಹೋಯಿತು ನಾನು ರೈಲ್ವೆ ಸ್ಟೇಷನ್ ಹೊರಗಡೆ ವೀಡಿಯೋ ಮಾಡೋಕ್ಕೆ ಬಂದಾಗ. ಸೊ ಅಕ್ಕಲಕೋಟೆ ರೋಡ್ ರೈಲು ನಿಲ್ದಾಣ. ನೋಡಿ, ಅಕ್ಕಲಕೋಟೆ ರೋಡ್ ರೈಲು ನಿಲ್ದಾಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನಾನು ಜಾಸ್ತಿ ಏನು ಹೇಳ್ತಿಲ್ಲ, ಯಾಕಂದರೆ ನೈಟ್ ಟೈಮ್ ಆಗಿರೋದ್ರಿಂದ ಹೇಳಿದ್ರು ಏನು ಕಾಣಿಸಲ್ಲ. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹಗಲೊತ್ತಲ್ಲಿ ಈ ಲೈನಲ್ಲಿ ಒಂದು ಸರಿ ವೀಡಿಯೋ ಮಾಡೋಣ ಅಂತ ಇದ್ದೀನಿ. ಆವಾಗ ನಿಮಗೆ ಪ್ರತಿಯೊಂದು ಮಾಹಿತಿ ಕೊಡ್ತೀನಿ, ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಒಟ್ಟಿಗೆ ಜಂಕ್ಷನಿಗೆ ಬಂದು ನಿಲ್ಲಿಸಿದೆ. ನಾನು ಈಗ ಕೆಳಗಡೆ ಇಳಿದು ನಿಮಗೆ ವೀಡಿಯೋ ಮಾಡ್ತಿದ್ದೀನಿ. ಸೊ ಇಲ್ಲಿ ಪ್ಲ್ಯಾಟ್ಫಾರ್ಮ್ ತುಂಬ ಕೆಳಗಡೆ ಇದೆ. ಕತ್ತಲಲ್ಲಿ ನೋಡ್ಕೊಂಡಿರಂಗೆ ನಾನು ಕಾಲಿಟ್ಬಿಟ್ಟು ಒಂಚೂರು ಸ್ಲಿಪ್ಪಲ್ಲಿ ಬೀಳಿಲ್ಲ ಸದ್ಯಕ್ಕೆ. ಆ ಕಡೆ ಗೂಡ್ಸ್ ಏನು ನೋಡ್ತಿದ್ರೆ ಅದು ಬಂದುಬಿಟ್ಟು ನಮ್ಮ ವಿಜಯಪುರಕ್ಕೆ ಹೋಗೋ ರೂಟು. ಸೊ ನಾವೀಗ ಕಲಬುರಗಿಯಿಂದ ಸೊಲ್ಲಾಪುರಕ್ಕೆ ಹೋಗ್ತಿದ್ದೀವಿ, ಒಟ್ಟಿಗೆ ಜಂಕ್ಷನ್. ಸೊಲ್ಲಾಪುರಕ್ಕೆ ಹೋಗಿ ಸೊಲ್ಲಾಪುರದಿಂದ ಲೋಕೋ ರಿವರ್ಸಲ್ ಆಗಿ ವಾಪಸ್ ಈ ಒಟ್ಟಿಗೆ ಜಂಕ್ಷನ್ ಮೂಲಕನೇ ನಿಮ್ಗೆ ಆ ಕಡೆ ಲೈನ್ ತೋರಿಸಿನಲ್ಲ ಗೂಡ್ಸ್ ಇರೋದು, ಆ ಲೈನ್ ಮುಖಾಂತರನೇ ನೋಡಿ, ಆ ಕಡೆ ಗೂಡ್ಸ್ ಕಾಣಿಸ್ತಿದೆಯಲ್ಲ ನಿಮಗೆ, ಆ ಲೈನ್ ಮುಖಾಂತರನೇ ನಾವು ವಿಜಯಪುರಕ್ಕೆ ಹೋಗಿ ತಲುಪ್ತೀವಿ. ಇದು ರೆಡ್ ಲೈಟ್ ಕೊಟ್ಬಿಟ್ಟಿದ್ದಾರೆ ರೈಲ್ವೆ ಸ್ಟೇಷನ್ಗೆ. ಸ್ಕ್ಯಾರಿ ಮೂಮೆಂಟ್. ಇಷ್ಟು ಪೂರ್ತಿ ರೆಡ್ಡು ನೋಡಿ, ಒಟ್ಟಿಗೆ ಜಂಕ್ಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಯಾವುದೋ ಗೂಡ್ಸ್ ಟ್ರೈನು ಕ್ರಾಸಿಂಗ್ ಆಗ್ತದೆ, ನೋಡೋಣ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ TKK ವಾಡಿ ರೈಲ್ವೆ ಸ್ಟೇಷನಲ್ಲಿ ಬಂದು ನಿಲ್ಲಿಸಿದೆ. ಆಲ್ಟ್ ಇಲ್ಲ ಇಲ್ಲಿ, ಬಟ್ ನಿಲ್ಲಿಸಿದೆ, ಯಾಕಂದರೆ ಇಲ್ಲಿ ಓವರ್ಟೇಕ್ ಆಗುತ್ತೆ. ನಿಮ್ಗಾಗಲೇ ಲಾಸ್ಟ್ ಜಸ್ಟ್ ಬ್ಯಾಕಲ್ಲಿ ಒಂದು ವೀಡಿಯೋ ತೋರಿಸಿದ್ನಲ್ಲ, ಯಾವುದೋ ಗೂಡ್ಸ್ ಕ್ರಾಸಿಂಗ್ ಆಗ್ತಿದೆ ಅಂತ. ನಾನು ಜಸ್ಟ್ ಕ್ಯಾಮ್ರಾ ರೋಲ್ ಮಾಡ್ತಿದ್ದೀನಿ, ಸಡನ್ನಾಗಿ ನಮ್ಮ ಸ್ಕ್ರೀನೇ ಇದಾದಂಗೆ ಆಗ್ಬಿಡ್ತು. ಅಂದರೆ ಓವರ್ ಐ ಬೀಮು ಲೈಟ್ ಆ ಫೋಕಸ್ಗೆ ಕ್ಯಾಮ್ರಾ ಲೆನ್ಸೇ ವರ್ಕ್ ಆಗದಿರಂಗೆ ಆಗ್ಬಿಡ್ತು. ನೋಡಿ, ಚೆನ್ನೈಯಿಂದ ಮುಂಬೈ LTTಗೆ ಹೋಗೋ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು ಓವರ್ಟೇಕ್ ಮಾಡ್ತಿದೆ TKK ವಾಡಿಯಲ್ಲಿ. TKK ವಾಡಿಯಿಂದ ನಮ್ಮ ಟ್ರೈನ್ ಹೊರಟಿದೆ. ಇಲ್ಲಿಂದ ಜಸ್ಟ್ ಒಂದು 5-6 ಕಿಲೋಮೀಟರ್ ಇರ್ಬೇಕು ಅನಿಸುತ್ತೆ ಸೊಲ್ಲಾಪುರ. ಫ್ರೆಂಡ್ಸ್, ಸೊಲ್ಲಾಪುರ ಜಂಕ್ಷನ್ ಔಟರಲ್ಲಿ ಇನ್ನೊಂದು ಟ್ರೈನ್ ಕ್ರಾಸಿಂಗ್ ಆಗ್ತಿದೆ, ಪುಣೆಯಿಂದ ಕನ್ಯಾಕುಮಾರಿಗೆ ಹೋಗೋ ಎಕ್ಸ್ಪ್ರೆಸ್ ರೈಲು.
ನಮ್ಮ ಟ್ರೈನ್ ಈಗ ಸೊಲ್ಲಾಪುರ ರೈಲು ನಿಲ್ದಾಣದ ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ ಎಂಟ್ರಿ ಆಗಿದೆ. ಸೊಲ್ಲಾಪುರ ರೈಲ್ವೆ ಸ್ಟೇಷನ್. ಇಲ್ಲಿ ಸುಮಾರು ಅರ್ಧ ಗಂಟೆಗಿಂತ 1 ಅವರೇ ನಿಲ್ಲಿಸ್ತಾರೆ ಅನಿಸುತ್ತೆ. ಯಾಕಂದರೆ ಲಾಸ್ಟ್ ಡೇ ನಾನು ನಿನ್ನೆದು ಚೆಕ್ ಮಾಡಿದೆ, ಮೊನ್ನೆದು ಚೆಕ್ ಮಾಡಿದೆ. ಬಿಫೋರ್ ಬರ್ತಾರೆ, ಅರ್ಧ ಗಂಟೆ ಲೇಟಾಗಿ ಹೊರಡುತ್ತೆ ಇಲ್ಲಿಂದ. ಲೋಕಲ್ ರಿವರ್ಸಲ್ ಆಗುತ್ತೆ ಇಲ್ಲಿಂದ. ಸೊ 1 ಅವರು 1.25 ಅವರ್ ಟೈಮ್ ಇರೋದ್ರಿಂದ ಹೊರಗಡೆ ಹೋಗಿ ಸುತ್ತಾಕೊಂಬರೋಣ. ಬನ್ನಿ ಹೋಗೋಣ ಹೊರಗಡೆ. ಫ್ರೆಂಡ್ಸ್ ನೋಡಿ, ಹೊರಗಡೆಯಿಂದ ಸೊಲ್ಲಾಪುರ ರೈಲ್ವೆ ಸ್ಟೇಷನ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನನಗೊಂಥರ ನೋಡ್ತಿದ್ರೆ ನಮ್ಮ SMVT ಬೆಂಗಳೂರು ರೈಲ್ವೆ ನಿಲ್ದಾಣ ನೋಡ್ದಂಗೆ ಆಗ್ತಿದೆ. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಫುಲ್ ಹೈಟೆಕ್ ಸಖತ್ತಾಗಿದೆ. ಈ ಸೊಲ್ಲಾಪುರ ಬಂದ್ಬಿಟ್ಟು CR ಝೋನಲ್ಲಿ, ಅಂದರೆ ಸೆಂಟ್ರಲ್ ರೈಲ್ವೆ ಝೋನಲ್ಲಿ ಒಂದು ಡಿವಿಷನ್ ಸೊಲ್ಲಾಪುರ. ಸೊ ಸೊಲ್ಲಾಪುರ ಡಿವಿಷನಲ್ಲೇ ನಮ್ಮ ಕಲಬುರಗಿ ಬರುತ್ತೆ. ನೋಡಿ ಒಳಗಡೆ ಯಾವ ಥರ ಬರುತ್ತೆ. ಇಲ್ಲಿ ATVM ಮಿಷನ್ಸು ಬೇಜಾನವೆ. ಇದೆಲ್ಲ ಟಿಕೆಟ್ ಕೌಂಟ್ರು, ರಿಸರ್ವೇಷನ್ ಕೌಂಟ್ರು. ಸೀದಾ ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ ಎಂಟ್ರಿ. ನಮ್ಮ ಟ್ರೈನೇ ಎಷ್ಟೊತ್ತಿಗೆ ಬಿಡ್ತಾನಂತ ಗೊತ್ತಿಲ್ಲ. 4 ಗಂಟೆಗೆ ಬಂದವನು, ಈಗ 4:21 ಆಗಿದೆ. ಈ ಟ್ರೈನ್ ಏನು ನೋಡ್ತೀರಾ, ಇದು ಬಂದುಬಿಟ್ಟು ಹುಬ್ಳಿಯಿಂದ ಸೊಲ್ಲಾಪುರಕ್ಕೆ ಬರೋ ಪ್ಯಾಸೆಂಜರು. ಈಗ ಸೊಲ್ಲಾಪುರದಿಂದ ಹುಬ್ಳಿಗೆ ವಾಪಸ್ ಹೋಗುತ್ತೆ. ನಮ್ಮ ಟ್ರೈನ್ ಮುಂದೆ ಹೋಗುತ್ತಾ ಇಲ್ಲ ಹಿಂದೆ ಬರುತ್ತಾ ನೋಡೋಣ. ಇನ್ನೊಂದೇನೆಂದರೆ CSMTಯಿಂದ ಹೊಸಪೇಟೆಗೆ ಹೋಗೋ ರೈಲು ಸಮೇತ ಹಿಂದ್ಗಡೆನೇ ಬರುತ್ತೆ. ಸೊ ಅದೆಲ್ಲಿ ನಮ್ಮನ್ನು ಓವರ್ಟೇಕ್ ಮಾಡುತ್ತೋ ನೋಡೋಣ. ಫ್ರೆಂಡ್ಸ್, ಅದು ಎಷ್ಟೊತ್ತಿಗೆ ಸೊಲ್ಲಾಪುರದಿಂದ ಹೊರಟು ಅಂತ ಗೊತ್ತಿಲ್ಲ. ನನಗೆ ತುಂಬ ಅಂದರೆ ತುಂಬ ನಿದ್ದೆ ಎಳೀತಿತ್ತು. ನೋಡಿದ್ರಲ್ಲ, ನಾನು ಚಿತ್ರದುರ್ಗದಿಂದ ಗುಂತ್ಕಲ್ವರೆಗೂ ಸ್ಟ್ಯಾಂಡಿಂಗಲ್ಲಿ ಬಂದು ಅಲ್ಲಿಂದ ಕಲಬುರ್ಗಿಗೆ ಬಂದು ಕಲಬುರ್ಗಿಯಲ್ಲಿ ಎಲ್ಲಿ ನಿದ್ದೆ ಹೋಗಿಲ್ಲ. ಸೊ ಏನಾಯಿತು ಅಂದರೆ ಅಲ್ಲಿ ನಿಮಗೆ ತೋರಿಸುತ್ತಿದ್ನಲ್ಲ, ಅದು ಸೊಲ್ಲಾಪುರ ಹುಬ್ಳಿ ಪ್ಯಾಸೆಂಜರು. ಸೊ ಅದು ತೋರಿಸ್ಬಿಟ್ಟು ಹಿಂಗೆ ಜಸ್ಟ್ ಒಂದು ರೆಸ್ಟ್ ತಗೋಣ ಅಂತ ಹಿಂಗೆ ಮಲ್ಕಂದೆ. ಎದ್ದು ನೋಡಿದ್ರೆ ಇವಾಗ ಇಲ್ಲೆಲ್ಲೋ ಇದ್ದೀನಿ. ಯಾವ ರೈಲ್ವೆ ಸ್ಟೇಷನ್ ಬಿಟ್ಟಿದೆ ಅಂದರೆ ಪದ್ನೂರ ಆ ರೈಲ್ವೆ ಸ್ಟೇಷನ್ನು ಬಿಟ್ಟಿದೆ. ವೆದರ್ ನೋಡಿ, ಕ್ಲೈಮೇಟ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸಖತ್ತಾಗಿದೆ. ಒಂದು ಭೀಮಾ ನದಿದು ಒಂದು ಬ್ರಿಡ್ಜ್ ಬರೋದು. ಸೊ ಅದು ತಗೊಳೋದೇ ಮರ್ತೋಗ್ಬಿಟ್ಟೆ. ಅದು ಕ್ರಾಸಿಂಗ್ ಆಗೋದು, ರಿವರ್ ಕ್ರಾಸಿಂಗು. ಸೊ ಎಚ್ಚರ ಇರಲಿಲ್ಲ. ನೋಡಿ ಕ್ಲೈಮೇಟ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಮಂಜು ಕವಿದ ವಾತಾವರಣ. ನಮ್ಮ ಟ್ರೈನ್ ಈಗ ಲಕ್ಷಣ ರೈಲು ನಿಲ್ದಾಣಕ್ಕೆ ಬಂದಿದೆ. ಲಕ್ಷಣ ಅನಿಸುತ್ತೆ. ಲಕ್ಷಣ ರೈಲು ನಿಲ್ದಾಣಕ್ಕೆ ನಮ್ಮ ಟ್ರೈನ್ ಬಂದಿದೆ. ಗೂಗಲ್ ಮ್ಯಾಪ್ಸ್ ಓಪನ್ ಮಾಡ್ಕೊಂಡು ಚೆಕ್ ಮಾಡ್ತಿದ್ದೆ. ಲಕ್ಷಣ ರೈಲು ನಿಲ್ದಾಣ ಹೊರಟಿದೆ. ಲಕ್ಷಣ ರೈಲು ನಿಲ್ದಾಣದಿಂದ ನಮ್ಮ ಮುಂದಿನ ನಿಲ್ದಾಣ ಬಂದುಬಿಟ್ಟು ಇಂಡಿ ರೋಡ್. ಫ್ರೆಂಡ್ಸ್, ಏನಂದರೆ ನಮಗೆ ನಾವು ಈ ಬೆಂಗಳೂರು, ಚಿತ್ರದುರ್ಗ, ದಾವಣಗೆರೆ, ಸೊ ನಮ್ಮದು ಈ ಸೈಡ್ ಆಗಿರೋದ್ರಿಂದ ನಮ್ಗೆ ಆಡು ಭಾಷೆಯಲ್ಲಿ ಸ್ಟೇಷನ್ನು ಅದು ಬಾಯಿಗೆ ಬಂದ್ಬಿಡುತ್ತೆ ಫ್ಲೋ ಅಲ್ಲಿ. ಸೊ ಪ್ರತಿ ಬಾರಿನೂ ನಾನು ಕಂಟ್ರೋಲ್ ಮಾಡ್ಕೊಂಡು ಸ್ಟೇಷನ್ ಅಂತಲೇ ಹೇಳಕ್ಕೆ ಹೋಗ್ತೀನಿ, ಬಟ್ ಅದು ಬಾಯಿಗೆ ಬಂದ್ಬಿಡುತ್ತೆ ಸ್ಟೇಷನ್ ಅಂತ ಹೇಳ್ಬಿಟ್ಟು. ಸೊ ಆ ಸ್ಟೇಷನ್ ಅನ್ನೋದು ಒಂದು ಸ್ವಲ್ಪ ಬಾಯಿಗೆ ಒಂಚೂರು ನಮಗೆ ಅಭ್ಯಾಸ ಆಗಿರೋದ್ರಿಂದ ಸೊ ಸಡನ್ನಾಗಂತೂ ಚೇಂಜ್ ಮಾಡೋಕ್ಕಾಗಲ್ಲ. ಪ್ರಯತ್ನ ಮಾಡ್ತಿದ್ದೀನಿ. ಅದಕ್ಕೆ ಆಗಲಿಂದ ನಾನು ಸ್ಟೇಷನನ್ನು ವರ್ಡ್ ಬದಲು ನಿಲ್ದಾಣ ಅಂತ ಯೂಸ್ ಮಾಡ್ತಿದ್ದೀನಿ. ಸ್ಟೇಷನ್ ಅಂತ ಪ್ರೊನೌನ್ಸ್ ಮಾಡ್ತಿದ್ದೀನಿ. ಸೊ ಅಲ್ಲೆಲ್ಲಾದರೂ ಒಂಚೂರು ಅಲ್ಲಿ ಇಲ್ಲಿ ಒಂಚೂರು ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ.
ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನಗೆ 2-3 ಕಾಮೆಂಟ್ ಮಾಡಿದರು, ಸ್ಟೇಷನ್ ಅಲ್ಲ ಸ್ಟೇಷನ್ ಅಂತ ಹೇಳ್ಬಿಟ್ಟು. ಹೌದು, ನಿಜ, ಖಂಡಿತ ನನ್ನ ತಪ್ಪನ್ನ ನಾವು ತಿದ್ಕೊಂತಿದ್ದೀವಿ, ಕ್ಷಮೆ ಇರಲಿ. ಸೊ ಬೆಳಿಗ್ಗೆ ಆಗಿರೋದ್ರಿಂದ ಕ್ಲೈಮೇಟು ವೆದರ್ ನೋಡಿ ಫುಲ್ಲು ಚಿಲ್ಲಾಗಿದೆ, ಸಕ್ಕತ್ತಾಗಿದೆ ಮಾತ್ರ. ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದರೆ, ಸೊಲ್ಲಾಪುರದಿಂದ ವಿಜಯಪುರದವರೆಗೂ ಯಾರು ರಿಸರ್ವೇಷನ್ ಇಲ್ಲ, ಏನು ಕೇಳಲ್ಲ, ಯಾರು ಎಲ್ಲಿ ಬೇಕಾದ್ರೂ ಬಂದು ಕೂತ್ಕೊಬೋದು. ಸೊ ಆಲ್ಮೋಸ್ಟ್ ಆಲ್ 95% ಸೊಲ್ಲಾಪುರದಲ್ಲಿ ಈ ಟ್ರೈನ್ ಖಾಲಿ ಆಗಿಬಿಡುತ್ತೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಇಂಡಿ ರೋಡ್ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಎಲ್ಲ ಕಡೆ 1 ನಿಮಿಷನೇ ಸ್ಟಾಪ್ ಇರೋದು, ಎಲ್ಲಿ 1 ನಿಮಿಷದ ಮೇಲೆ ಸ್ಟಾಪ್ ಇಲ್ಲ. ಟ್ರೈನ್ ಆಲ್ರೆಡಿ ಅರ್ಧ ಗಂಟೆ ಲೇಟಾಗಿ ರನ್ ಆಗ್ತಿದೆ. ಇಂಡಿ ರೋಡ್ ರೈಲ್ವೆ ಸ್ಟೇಷನಿಂದ ನಮ್ಮ ಟ್ರೈನ್ ಹೊರಟಿದೆ. ಮುಂದೆ ನಮಗೆ ಹಿಂದ್ಗಡೆನೇ ಇದು ಬರ್ತಿದೆ, CSMT ಹೊಸಪೇಟೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು. ಅದ್ರ ಹಿಂದ್ಗಡೆ ಸೊಲ್ಲಾಪುರ ಹುಬ್ಳಿ ಪ್ಯಾಸೆಂಜರ್ ಬರ್ತಿದೆ. ಕ್ರಾಸಿಂಗಿಗೆ ಹೊಸಪೇಟೆ ಸೊಲ್ಲಾಪುರ ಡೆಮು ಬರ್ತಿದೆ. ಅದ್ರ ಹಿಂದ್ಗಡೆ ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ ಬರ್ತಿದೆ. ಸೊ ಈ 4 ಟ್ರೈನು ಎಲ್ಲಿ ಓವರ್ಟೇಕ್ ಆಗ್ಬೋದು, ಇಲ್ಲ ಎಲ್ಲಿ ಕ್ರಾಸಿಂಗ್ ಆಗ್ಬೋದು ಅಂತ ನೋಡೋಣ ಬನ್ನಿ. ಇಂಡಿ ರೋಡ್ ಆದಮೇಲೆ ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಚೋರಗಿ. ಫ್ರೆಂಡ್ಸ್, ನಾನು ಆಗಲೇ ಹೇಳ್ದಂಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ, ಹಾಗೆ ಪ್ರತಿಯೊಂದು ವೀಡಿಯೋಗೂ ಕಾಮೆಂಟ್ ಮಾಡಿದ್ರೆ 5000 ಸಬ್ಸ್ಕ್ರೈಬ್ ಆಗಿದ ತಕ್ಷಣ ಇಬ್ಬರನ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಅವರಿಬ್ಬರು ಯಾರಂದರೆ, ನಂದು ಅಕೌಂಟ್ ಫಾಲೋ ಆಗಿರಬೇಕು, ಸಬ್ಸ್ಕ್ರೈಬರ್ ಆಗಿರಬೇಕು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ ಆಗಿರಬೇಕು, ಯೂಟ್ಯೂಬಲ್ಲಿ ಹಾಕೋ ಪ್ರತಿಯೊಂದು ವೀಡಿಯೋಗೂ ಅವ್ರು ಕಾಮೆಂಟ್ ಮಾಡಿರಬೇಕು. ಸೊ ಅಂಥವ್ರನ್ನ ಮಾತ್ರ ಸೆಲೆಕ್ಟ್ ಮಾಡ್ತಿದ್ದೀನಿ. ಆ ಕಂಟೆಸ್ಟ್ ಏನಂತ 5000 ಸಬ್ಸ್ಕ್ರೈಬ್ ಆಗಿದ ತಕ್ಷಣ ಒಂದು ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಎಲ್ಲ ವೀಡಿಯೋದಾಗ ನಾನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ, ಒಂದೇ ಒಂದು ವೀಡಿಯೋದಲ್ಲಿ ಹೇಳ್ತೀನಿ. ಸೊ ನಿಮಗೆ ಕಂಟೆಸ್ಟ್ ಮಾಡೋ, ಪಾರ್ಟಿಸಿಪೇಟ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಚೋರಗಿ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಇಲ್ಲಿ 1 ನಿಮಿಷ ಹಾಲ್ಟೆ. ಸೊ ಜಸ್ಟ್ ಇಂಡಿ ರೋಡ್ ಈಗ ಡಿಪಾರ್ಚರ್ ಆಗಿದೆ. CSMT ಹೊಸಪೇಟೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್, ಸೂಪರ್ ಫಾಸ್ಟ್. ಫ್ರೆಂಡ್ಸ್ ನೋಡಿ, CSMTಯಿಂದ ಹೊಸಪೇಟೆಗೆ ಹೋಗೋ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು ಓವರ್ಟೇಕ್ ಆಗ್ತಿದೆ. ನಮ್ಮ ಟ್ರೈನು ಚೋರಗಿ ರೈಲ್ವೆ ಸ್ಟೇಷನಿಂದ ಹೊರಟಿದೆ. ಫ್ರೆಂಡ್ಸ್ ನೋಡಿ, ಇದು ನಿಂಬಾಳ್ ರೈಲ್ವೆ ಸ್ಟೇಷನ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ
ಹೊಸಪೇಟೆಯಿಂದ ಸೋಲಾಪುರಕ್ಕೆ ಹೋಗೋ ಡೆಮೋ ಟ್ರೈನು ಆ ಕಡೆ ಪ್ಲ್ಯಾಟ್ಫಾರಮ್ಗೆ ಬರ್ತಿದೆ. ನಾವು ಈ ಕಡೆ ಪ್ಲ್ಯಾಟ್ಫಾರಮಿಂದ ಡಿಪಾರ್ಚರ್ ಆಗ್ತಿದ್ದೀವಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಕ್ಯಾತನಕೇರಿ ರೋಡ್ ರೈಲ್ವೆ ಸ್ಟೇಷನಿಂದ ಹೊರಟಿದೆ. ಸೊ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಯಾವುದೋ ಒಂದು ಕಾಲ್ ಬಂದಿತ್ತು, ಕಾಲಲ್ಲಿ ಮಾತಾಡ್ತಿದ್ದೆ. ಕ್ಯಾತನಕೇರಿ ರೋಡ್ ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಮಿಂಚಿನಾಳ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಸೊ ಗೋಲ್ ಗುಂಬಸ್ಸು ಎಲ್ಲಿ ನಮಗೆ ಸಿಗುತ್ತಂತ ನೋಡೋಣ. ಕ್ರಾಸಿಂಗ್ ಆಗುತ್ತೆ, ಅದು ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ಸು, ಮೈಸೂರಿಂದ ಪಂಡ್ರಾಪುರಕ್ಕೆ ಹೋಗೋ ರೈಲು. ಅದನ್ನು ಒಂದು ಸರಿ ವೀಡಿಯೋ ಮಾಡೋಣ. ಸೊ ಅದನ್ನು ನಾನು ಪ್ಲ್ಯಾನ್ ಹೆಂಗೆ ಮಾಡಿದ್ದೀನಿ ಅಂದರೆ, ದಾವಣಗೆರೆಯಿಂದ ವೀಕ್ಲಿ ಎಕ್ಸ್ಪ್ರೆಸ್ ಐತಲ್ಲ ಪಂಡ್ರಾಪುರ, ನಮ್ಮ ಚಂಡೀಗಢ ಸಂಪರ್ಕ್ರಾಂತಿ ಎಕ್ಸ್ಪ್ರೆಸ್ ಜೊತೆ ರೇಕ್ಷರ್ ಇದೆಯಲ್ಲ, ಆ ಟ್ರೈನಲ್ಲಿ ಪಂಡ್ರಾಪುರಕ್ಕೆ ಹೋಗಿ ಪಂಡ್ರಾಪುರದಿಂದ ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ಸಲ್ಲಿ ಬರೋಣ ಅಂತಿದ್ದೀನಿ. ಇಲ್ಲಾಂದರೆ ಗೋಲ್ ಗುಂಬಸ್ಸಲ್ಲಿ ಹೋಗಿ ಆ ಕಡೆ ಟ್ರೈನಿಂದ ಅದರಿಂದ ಬರೋಣ ಅಂತಿದ್ದೀನಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಅಲಿಯಾಬಾದ್ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಇದು ವಿಜಯಪುರ ಔಟರಲ್ಲೇ ಬರುತ್ತೆ, ಅಲಿಯಾಬಾದ್ ರೈಲ್ವೆ ಸ್ಟೇಷನ್. ಈಗ ನಾನು ಚೆಕ್ ಮಾಡಿದ ಪ್ರಕಾರ ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ಸು ವಿಜಯಪುರನ ಡಿಪಾರ್ಚರ್ ಆಗಿದೆ. ಸೊ ಇಲ್ಲೆಲ್ಲೋ ಬರಬೇಕದು, ಕ್ರಾಸಿಂಗ್ ಆಗುತ್ತೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ವಿಜಯಪುರ ಸಿಟಿ ಎಂಟ್ರಿ ಆಗಿಬಿಟ್ಟಿದೆ. ಗೋಲ್ ಗುಮ್ಮಟ ಜೊತೆಗೆ ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ ಎರಡೂ ನೋಡಿ, ಅಲ್ಲಿ ಗೋಲ್ ಗುಮ್ಮಟ ಕಾಣಿಸ್ತಿದೆ. ಈ ಕಡೆ ಹಂಗೆ ಸೈಡಲ್ಲಿ ನೋಡಿ ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ ನಮಗೆ ಬರ್ತಿದೆ. ಸೊ ಇದೊಂಥರ ರೇರ್ ಮೂಮೆಂಟ್ ಇದ್ದಂಗೆ. ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಆಗ್ತಿದೆ, ಮೈಸೂರಿಂದ ಪಂಡ್ರಾಪುರಕ್ಕೆ ಹೋಗೋ ಎಕ್ಸ್ಪ್ರೆಸ್. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ವಿಜಯಪುರ ಅಂದರೆ ಕೊನೆಯ ನಿಲ್ದಾಣ ವಿಜಯಪುರಕ್ಕೆ ಎಂಟ್ರಿ ಆಗಿದೆ ರೈಲ್ವೆ ಸ್ಟೇಷನ್ಗೆ. ಸೊ ಪ್ಲ್ಯಾಟ್ಫಾರಮ್ ನಂಬರ್ 1ಕ್ಕೆ ಅಥವಾ 2ಕ್ಕೆ ಹೋಗೋ ಚಾನ್ಸಸ್ ಇದೆ. ನೋಡೋಣ ಯಾವುದಕ್ಕೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಟೈಮ್ ಇದ್ದರೆ ಗೋಲ್ ಗುಮ್ಮಟಕ್ಕೆ ಹೋಗಿ ಒಂದು ವೀಡಿಯೋ ಮಾಡ್ತೀನಿ. ಯಾಕಂದರೆ ನೀವು ಆಲ್ರೆಡಿ ಫಸ್ಟ್ ವೀಡಿಯೋ ನೋಡಿದ್ದೀರಾ, ಸಾಯಿನಗರ್ ಶಿರ್ಡಿ ಎಕ್ಸ್ಪ್ರೆಸ್ ವಿಜಯಪುರ ಟು ಚಿತ್ರದುರ್ಗ. ಸೊ ಆ ಟ್ರೈನ್ ಕ್ಯಾಚ್ ಮಾಡಬೇಕು. ಸೊ ನನಗಿಲ್ಲಿ ಇನ್ನೂ ಒನ್ ಅವರ್ ಟೈಮ್ ಇದೆ. ಕರೆಕ್ಟಾಗಿ ಹೇಳ್ಬೇಕಂದ್ರೆ 1 ಅವರ್ ಟೈಮ್ ಇದೆ. ಓಪನ್ ಇದ್ದರೆ ಗೋಲ್ ಗುಂಬಸ್ಗೆ ಹೋಗಿ 1 ಅವರಲ್ಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ. ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಖಂಡಿತ ಬಂದೇ ಬರ್ತೀನಿ ನಮ್ಮ ವಿಜಯಪುರಕ್ಕೆ. ಆವಾಗ
ಗೋಲ್ ಗುಂಬಸ್ಸು, ಇನ್ನು ವಿಜಯಪುರದ ಡಿಸ್ಟಿಕ್ಕಲ್ಲಿ ಏನೇನು ಮೈನ್ ಪ್ಲೇಸಸ್ ಇದೆ ಅವೆಲ್ಲ ಕವರ್ ಮಾಡೋಣ ಅಂತಿದ್ದೀನಿ. ಸೊ ಪ್ಲ್ಯಾಟ್ಫಾರಮ್ ನಂಬರ್ 2ಗೆ ನಮ್ಮದು ಅರೈವಲ್ ಆಗಿದೆ ವಿಜಯಪುರಕ್ಕೆ. ಹೈದರಾಬಾದಿಂದ ವಿಜಯಪುರಕ್ಕೆ ಬರೋ ಎಕ್ಸ್ಪ್ರೆಸ್. ಫ್ರೆಂಡ್ಸ್, ಹೊರಗಡೆಯಿಂದ ವಿಜಯಪುರ ರೈಲ್ವೆ ಸ್ಟೇಷನ್ ಈ ಥರ ಕಾಣಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಹಾಗೆ ಏನಾದರೂ ಸಲಹೆ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೆಕ್ಸ್ಟ್ ಯಾವ ಟ್ರೈನ್ ವಿಡಿಯೋ ಬೇಕಂತೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಆ ವಿಡಿಯೋ ತರೋಕ್ಕೆ ಪ್ರಯತ್ನ ಮಾಡ್ತೀನಿ.